ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸ್ತಾ ಇದ್ದಾರೆ. ಘಟನೆಯ ಬಗ್ಗೆ ಅವಲೋಕಿಸ್ತಾ ಇದ್ದಾರೆ. ಘಟನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಈ ದುರಂತಕ್ಕೆ ಕಾರಣ ಏನು ಅನ್ನೋದನ್ನ ಈಗ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ನೋಡಿ, ಹಂಗ್ ನೋಡಿದಾಗ ರಾತ್ರಿ 8:45 ಸುಮಾರಿಗೆ ಆನಂದರಾವ್ ಸರ್ಕಲ್ನಿಂದ ಈ ಬಸ್ ಹೊರಟಿತ್ತು. ರಾತ್ರಿ 2:05 ಸುಮಾರಿಗೆ ಗೊರ್ಲತ್ತು ಬಳಿ ಭೀಕರ ದುರಂತ ಆಗಿದೆ. ರಾತ್ರಿ 2:07 ಬಸ್ ದಗದಗಿಸುತ್ತೆ. ಪ್ರಯಾಣಿಕರ ಆರ್ತನಾದ ಅದು ಎಂತವರಿಗೂ ಕೂಡ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಚಿತ್ರದುರ್ಗದತ್ತ ಸಾಗ್ತಾ ಇದ್ದಂತ ಆ ಬಸ್ನಲ್ಲಿ ಚಿತ್ರದುರ್ಗದಿಂದ ಸಾಗ್ತಾ ಇತ್ತು, ಬೆಂಗಳೂರಿನಿಂದ ಹೊರಟು ಆ ಮಾರ್ಗವಾಗಿ ಸಾಗ್ತಾ ಇದ್ದಂತ ಬಸ್ ರಾಷ್ಟ್ರೀಯ ಹೆದ್ದಾರಿ 44 ಡಿವೈಡರ್ ಅನ್ನ ದಾಟಿ ಲಾರಿಯೊಂದು ಬರುತ್ತೆ. ಸೀಬರ್ಡ್ ಸ್ಲೀಪರ್ ಬಸ್ಗೆ ಡಿಕ್ಕಿ ಹೊಡೆಯುತ್ತೆ. ಡೀಸೆಲ್ ಟ್ಯಾಂಕ್ ಸ್ಫೋಟವಾಗುತ್ತೆ. ಕ್ಷಣ ಮಾತ್ರದಲ್ಲಿ ಇಡೀ ಬಸ್ಗೆ ವ್ಯಾಪಿಸಿಕೊಳ್ಳುತ್ತೆ ಬೆಂಕಿ. ಲಾರಿಯ ಮುಂಭಾಗಕ್ಕೂ ಕೂಡ ಬೆಂಕಿ ಹೊತ್ತಿಕೊಳ್ಳುತ್ತೆ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಬಸ್ನಲ್ಲಿ 8 ಮಂದಿ ಸಜೀವ ದಹನವಾಗ್ತಾರೆ. ಲಾರಿ ಚಾಲಕನು ಕೂಡ ಇದರಲ್ಲಿ ಈ ಭೀಕರ ದುರಂತದಲ್ಲಿ ಸಾವನ್ನಪ್ತಾನೆ. ಲಾರಿ ಚಾಲಕನ ನಿರ್ಲಕ್ಷ್ಯ ಅಂತೇಳಿ ಹೇಳ್ತಾ ಇದ್ದಾರೆ. ಲಾರಿ ಚಾಲಕ ಡಿವೈಡರ್ ಅನ್ನ ದಾಟಿ ಪಕ್ಕದ ರೋಡಿಗೆ ಬಂದ ಕಾರಣದಿಂದಾಗಿ ದುರಂತ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಪಾಯಿಂಟ್ ಟು ಪಾಯಿಂಟ್ ನೋಡಿ, ಟೈಮ್ ಬೈ ಟೈಮ್ ನಾವು ನೋಡೋಣ ಹೆಂಗಾಯ್ತು ಅಂತೇಳಿ. 8:45 ಆನಂದರಾವ್ ಸರ್ಕಲ್ನಿಂದ ಆ ಬಸ್ ಹೊರಡುತ್ತೆ. 2:05 ಗೊರ್ಲತ್ತು ಬಳಿ ಭೀಕರ ಅಪಘಾತ ಸಂಭವಿಸುತ್ತೆ. ಸಾವಿನ ಸವಾರಿ. ಈ ನಡುವೆ ಅವರೆಲ್ಲರೂ ಕೂಡ ನಾವು ಹೋಗಬೇಕಾದ ಡೆಸ್ಟಿನೇಷನ್ ನಾವು ತಲುಪ್ತೀವಿ ಅಂತೇಳಿ ಅಂದ್ಕೊಂಡಿದ್ರು. ಅವರೆಲ್ಲರೂ ಕೂಡ ಈ ಚಳಿಯ ನಡುವೆ ಆ ಸ್ಲೀಪರ್ ಬಸ್ ನಲ್ಲಿ ನಿದ್ದೆ ಮಾಡ್ತಾ ಇದ್ರು. ಆದ್ರೆ ಅವರು ಹೋಗುವ ದಾರಿ ಮಸಣದ ಕಡೆಗೆ ಅಂತೇಳಿ ಅವರಿಗೆ ಗೊತ್ತಿರಲಿಲ್ಲ. 2:05 ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡು ದಗದಗಿಸುತ್ತೆ ಬಸ್ಸು. ಕ್ಷಣ ಮಾತ್ರದಲ್ಲಿ ಕೆಲವೇ ನಿಮಿಷಗಳಲ್ಲಿ ಆ ಬಸ್ಸು ಸಂಪೂರ್ಣವಾಗಿ ಸುಟ್ಟು ಕರಕಲಾಗುತ್ತೆ. ಬೆಂಗಳೂರಿನತ್ತ ಬರ್ತಾ ಇದ್ದಂತ ಕಂಟೈನರ್ ಲಾರಿ ಅದು. ಆ ಲಾರಿ ಎದುರುಗಡೆಯಿಂದ ಬಂದು ಆ ಡಿವೈಡರ್ ಅನ್ನ ದಾಟಿ ಬಸ್ಗೆ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದ ಪರಿಣಾಮ ಬಸ್ಸು ಸಂಪೂರ್ಣವಾಗಿ ಸುಟ್ಟು ಕ್ಷಣ ಮಾತ್ರದಲ್ಲಿ ಭಸ್ಮವಾಗುತ್ತೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸ್ತಾ ಇದ್ದಾರೆ. ಘಟನೆಯ ಬಗ್ಗೆ ಅವಲೋಕಿಸ್ತಾ ಇದ್ದಾರೆ. ಘಟನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಈ ದುರಂತಕ್ಕೆ ಕಾರಣ ಏನು ಅನ್ನೋದನ್ನ ಈಗ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ನೋಡಿ, ಹಂಗ್ ನೋಡಿದಾಗ ರಾತ್ರಿ 8:45 ಸುಮಾರಿಗೆ ಆನಂದರಾವ್ ಸರ್ಕಲ್ನಿಂದ ಈ ಬಸ್ ಹೊರಟಿತ್ತು. ರಾತ್ರಿ 2:05 ಸುಮಾರಿಗೆ ಗೊರ್ಲತ್ತು ಬಳಿ ಭೀಕರ ದುರಂತ ಆಗಿದೆ. ರಾತ್ರಿ 2:07 ಬಸ್ ದಗದಗಿಸುತ್ತೆ. ಪ್ರಯಾಣಿಕರ ಆರ್ತನಾದ ಅದು ಎಂತವರಿಗೂ ಕೂಡ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಚಿತ್ರದುರ್ಗದತ್ತ ಸಾಗ್ತಾ ಇದ್ದಂತ ಆ ಬಸ್ನಲ್ಲಿ ಚಿತ್ರದುರ್ಗದಿಂದ ಸಾಗ್ತಾ ಇತ್ತು, ಬೆಂಗಳೂರಿನಿಂದ ಹೊರಟು ಆ ಮಾರ್ಗವಾಗಿ ಸಾಗ್ತಾ ಇದ್ದಂತ ಬಸ್ ರಾಷ್ಟ್ರೀಯ ಹೆದ್ದಾರಿ 44 ಡಿವೈಡರ್ ಅನ್ನ ದಾಟಿ ಲಾರಿಯೊಂದು ಬರುತ್ತೆ. ಸೀಬರ್ಡ್ ಸ್ಲೀಪರ್ ಬಸ್ಗೆ ಡಿಕ್ಕಿ ಹೊಡೆಯುತ್ತೆ. ಡೀಸೆಲ್ ಟ್ಯಾಂಕ್ ಸ್ಫೋಟವಾಗುತ್ತೆ. ಕ್ಷಣ ಮಾತ್ರದಲ್ಲಿ ಇಡೀ ಬಸ್ಗೆ ವ್ಯಾಪಿಸಿಕೊಳ್ಳುತ್ತೆ ಬೆಂಕಿ. ಲಾರಿಯ ಮುಂಭಾಗಕ್ಕೂ ಕೂಡ ಬೆಂಕಿ ಹೊತ್ತಿಕೊಳ್ಳುತ್ತೆ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಬಸ್ನಲ್ಲಿ 8 ಮಂದಿ ಸಜೀವ ದಹನವಾಗ್ತಾರೆ. ಲಾರಿ ಚಾಲಕನು ಕೂಡ ಇದರಲ್ಲಿ ಈ ಭೀಕರ ದುರಂತದಲ್ಲಿ ಸಾವನ್ನಪ್ತಾನೆ. ಲಾರಿ ಚಾಲಕನ ನಿರ್ಲಕ್ಷ್ಯ ಅಂತೇಳಿ ಹೇಳ್ತಾ ಇದ್ದಾರೆ. ಲಾರಿ ಚಾಲಕ ಡಿವೈಡರ್ ಅನ್ನ ದಾಟಿ ಪಕ್ಕದ ರೋಡಿಗೆ ಬಂದ ಕಾರಣದಿಂದಾಗಿ ದುರಂತ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಪಾಯಿಂಟ್ ಟು ಪಾಯಿಂಟ್ ನೋಡಿ, ಟೈಮ್ ಬೈ ಟೈಮ್ ನಾವು ನೋಡೋಣ ಹೆಂಗಾಯ್ತು ಅಂತೇಳಿ. 8:45 ಆನಂದರಾವ್ ಸರ್ಕಲ್ನಿಂದ ಆ ಬಸ್ ಹೊರಡುತ್ತೆ. 2:05 ಗೊರ್ಲತ್ತು ಬಳಿ ಭೀಕರ ಅಪಘಾತ ಸಂಭವಿಸುತ್ತೆ. ಸಾವಿನ ಸವಾರಿ. ಈ ನಡುವೆ ಅವರೆಲ್ಲರೂ ಕೂಡ ನಾವು ಹೋಗಬೇಕಾದ ಡೆಸ್ಟಿನೇಷನ್ ನಾವು ತಲುಪ್ತೀವಿ ಅಂತೇಳಿ ಅಂದ್ಕೊಂಡಿದ್ರು. ಅವರೆಲ್ಲರೂ ಕೂಡ ಈ ಚಳಿಯ ನಡುವೆ ಆ ಸ್ಲೀಪರ್ ಬಸ್ ನಲ್ಲಿ ನಿದ್ದೆ ಮಾಡ್ತಾ ಇದ್ರು. ಆದ್ರೆ ಅವರು ಹೋಗುವ ದಾರಿ ಮಸಣದ ಕಡೆಗೆ ಅಂತೇಳಿ ಅವರಿಗೆ ಗೊತ್ತಿರಲಿಲ್ಲ. 2:05 ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡು ದಗದಗಿಸುತ್ತೆ ಬಸ್ಸು. ಕ್ಷಣ ಮಾತ್ರದಲ್ಲಿ ಕೆಲವೇ ನಿಮಿಷಗಳಲ್ಲಿ ಆ ಬಸ್ಸು ಸಂಪೂರ್ಣವಾಗಿ ಸುಟ್ಟು ಕರಕಲಾಗುತ್ತೆ. ಬೆಂಗಳೂರಿನತ್ತ ಬರ್ತಾ ಇದ್ದಂತ ಕಂಟೈನರ್ ಲಾರಿ ಅದು. ಆ ಲಾರಿ ಎದುರುಗಡೆಯಿಂದ ಬಂದು ಆ ಡಿವೈಡರ್ ಅನ್ನ ದಾಟಿ ಬಸ್ಗೆ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದ ಪರಿಣಾಮ ಬಸ್ಸು ಸಂಪೂರ್ಣವಾಗಿ ಸುಟ್ಟು ಕ್ಷಣ ಮಾತ್ರದಲ್ಲಿ ಭಸ್ಮವಾಗುತ್ತೆ. ಯಾರೊಬ್ಬರು ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸ್ತಾ ಇದ್ದಾರೆ. ಘಟನೆಯ ಬಗ್ಗೆ ಅವಲೋಕಿಸ್ತಾ ಇದ್ದಾರೆ. ಘಟನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಈ ದುರಂತಕ್ಕೆ ಕಾರಣ ಏನು ಅನ್ನೋದನ್ನ ಈಗ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ನೋಡಿ, ಹಂಗ್ ನೋಡಿದಾಗ ರಾತ್ರಿ 8:45 ಸುಮಾರಿಗೆ ಆನಂದರಾವ್ ಸರ್ಕಲ್ನಿಂದ ಈ ಬಸ್ ಹೊರಟಿತ್ತು. ರಾತ್ರಿ 2:05 ಸುಮಾರಿಗೆ ಗೊರ್ಲತ್ತು ಬಳಿ ಭೀಕರ ದುರಂತ ಆಗಿದೆ. ರಾತ್ರಿ 2:07 ಬಸ್ ದಗದಗಿಸುತ್ತೆ. ಪ್ರಯಾಣಿಕರ ಆರ್ತನಾದ ಅದು ಎಂತವರಿಗೂ ಕೂಡ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಚಿತ್ರದುರ್ಗದತ್ತ ಸಾಗ್ತಾ ಇದ್ದಂತ ಆ ಬಸ್ನಲ್ಲಿ ಚಿತ್ರದುರ್ಗದಿಂದ ಸಾಗ್ತಾ ಇತ್ತು, ಬೆಂಗಳೂರಿನಿಂದ ಹೊರಟು ಆ ಮಾರ್ಗವಾಗಿ ಸಾಗ್ತಾ ಇದ್ದಂತ ಬಸ್ ರಾಷ್ಟ್ರೀಯ ಹೆದ್ದಾರಿ 44 ಡಿವೈಡರ್ ಅನ್ನ
ದಾಟಿ ಲಾರಿಯೊಂದು ಬರುತ್ತೆ. ಸೀಬರ್ಡ್ ಸ್ಲೀಪರ್ ಬಸ್ಗೆ ಡಿಕ್ಕಿ ಹೊಡೆಯುತ್ತೆ. ಡೀಸೆಲ್ ಟ್ಯಾಂಕ್ ಸ್ಫೋಟವಾಗುತ್ತೆ. ಕ್ಷಣ ಮಾತ್ರದಲ್ಲಿ ಇಡೀ ಬಸ್ಗೆ ವ್ಯಾಪಿಸಿಕೊಳ್ಳುತ್ತೆ ಬೆಂಕಿ. ಲಾರಿಯ ಮುಂಭಾಗಕ್ಕೂ ಕೂಡ ಬೆಂಕಿ ಹೊತ್ತಿಕೊಳ್ಳುತ್ತೆ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಬಸ್ನಲ್ಲಿ 8 ಮಂದಿ ಸಜೀವ ದಹನವಾಗ್ತಾರೆ. ಲಾರಿ ಚಾಲಕನು ಕೂಡ ಇದರಲ್ಲಿ ಈ ಭೀಕರ ದುರಂತದಲ್ಲಿ ಸಾವನ್ನಪ್ತಾನೆ. ಲಾರಿ ಚಾಲಕನ ನಿರ್ಲಕ್ಷ್ಯ ಅಂತೇಳಿ ಹೇಳ್ತಾ ಇದ್ದಾರೆ. ಲಾರಿ ಚಾಲಕ ಡಿವೈಡರ್ ಅನ್ನ ದಾಟಿ ಪಕ್ಕದ ರೋಡಿಗೆ ಬಂದ ಕಾರಣದಿಂದಾಗಿ ದುರಂತ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಪಾಯಿಂಟ್ ಟು ಪಾಯಿಂಟ್ ನೋಡಿ, ಟೈಮ್ ಬೈ ಟೈಮ್ ನಾವು ನೋಡೋಣ ಹೆಂಗಾಯ್ತು ಅಂತೇಳಿ. 8:45ಕ್ಕೆ ಆನಂದರಾವ್ ಸರ್ಕಲ್ ನಿಂದ ಆ ಬಸ್ ಹೊರಡುತ್ತೆ. 2 ಗಂಟೆ 5 ನಿಮಿಷಕ್ಕೆ ಗೊರ್ಲತ್ತು ಬಳಿ ಭೀಕರ ಅಪಘಾತ ಸಂಭವಿಸುತ್ತೆ. ಸಾವಿನ ಸವಾರಿ. ಈ ನಡುವೆ ಅವರೆಲ್ಲರೂ ಕೂಡ ನಾವು ಹೋಗಬೇಕಾದ ಡೆಸ್ಟಿನೇಷನ್ ನಾವು ತಲುಪ್ತೀವಿ ಅಂತೇಳಿ ಅಂದ್ಕೊಂಡಿದ್ರು. ಅವರೆಲ್ಲರೂ ಕೂಡ ಈ ಚಳಿಯ ನಡುವೆ ಆ ಸ್ಲೀಪರ್ ಬಸ್ ನಲ್ಲಿ ನಿದ್ದೆ ಮಾಡ್ತಾ ಇದ್ರು. ಆದ್ರೆ ಅವರು ಹೋಗುವ ದಾರಿ ಮಸಣದ ಕಡೆಗೆ ಅಂತೇಳಿ ಅವರಿಗೆ ಗೊತ್ತಿರಲಿಲ್ಲ. 2 ಗಂಟೆ 5 ನಿಮಿಷದ ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡು ದಗದಗಿಸುತ್ತೆ ಬಸ್ಸು. ಕ್ಷಣ ಮಾತ್ರದಲ್ಲಿ ಕೆಲವೇ ನಿಮಿಷಗಳಲ್ಲಿ ಆ ಬಸ್ಸು ಸಂಪೂರ್ಣವಾಗಿ ಸುಟ್ಟು ಕರಕಲಾಗುತ್ತೆ. ಬೆಂಗಳೂರಿನತ್ತ ಬರ್ತಾ ಇದ್ದಂತ ಕಂಟೈನರ್ ಲಾರಿ ಅದು. ಆ ಲಾರಿ ಎದುರುಗಡೆಯಿಂದ ಬಂದು ಆ ಡಿವೈಡರ್ ಅನ್ನ ದಾಟಿ ಬಸ್ಗೆ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದ ಪರಿಣಾಮ ಬಸ್ಸು ಸಂಪೂರ್ಣವಾಗಿ ಸುಟ್ಟು ಕ್ಷಣ ಮಾತ್ರದಲ್ಲಿ ಭಸ್ಮವಾಗುತ್ತೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸ್ತಾ ಇದ್ದಾರೆ. ಘಟನೆಯ ಬಗ್ಗೆ ಅವಲೋಕಿಸ್ತಾ ಇದ್ದಾರೆ. ಘಟನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಈ ದುರಂತಕ್ಕೆ ಕಾರಣ ಏನು ಅನ್ನೋದನ್ನ ಈಗ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ನೋಡಿ, ಹಂಗ್ ನೋಡಿದಾಗ ರಾತ್ರಿ 8:45 ಸುಮಾರಿಗೆ ಆನಂದರಾವ್ ಸರ್ಕಲ್ ನಿಂದ ಈ ಬಸ್ ಹೊರಟಿತ್ತು. ರಾತ್ರಿ 2:05 ಸುಮಾರಿಗೆ ಗೊರ್ಲತ್ತು ಬಳಿ ಭೀಕರ ದುರಂತ ಆಗಿದೆ. ರಾತ್ರಿ 2:07ಕ್ಕೆ ಬಸ್ ದಗದಗಿಸುತ್ತೆ. ಪ್ರಯಾಣಿಕರ ಆರ್ತನಾದ ಅದು ಎಂತವರಿಗೂ ಕೂಡ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಚಿತ್ರದುರ್ಗದತ್ತ ಸಾಗ್ತಾ ಇದ್ದಂತ ಆ ಬಸ್ ನಲ್ಲಿ ಚಿತ್ರದುರ್ಗದಿಂದ ಸಾಗ್ತಾ ಇತ್ತು. ಬೆಂಗಳೂರಿನಿಂದ ಹೊರಟು ಆ ಮಾರ್ಗವಾಗಿ ಸಾಗ್ತಾ ಇದ್ದಂತ ಬಸ್ ರಾಷ್ಟ್ರೀಯ ಹೆದ್ದಾರಿ 44ರ ಡಿವೈಡರ್ ಅನ್ನ ದಾಟಿ ಲಾರಿಯೊಂದು ಬರುತ್ತೆ. ಸೀಬರ್ಡ್ ಸ್ಲೀಪರ್ ಬಸ್ಗೆ ಡಿಕ್ಕಿ ಹೊಡೆಯುತ್ತೆ. ಡೀಸೆಲ್ ಟ್ಯಾಂಕ್ ಸ್ಫೋಟವಾಗುತ್ತೆ. ಕ್ಷಣ ಮಾತ್ರದಲ್ಲಿ ಇಡೀ ಬಸ್ಗೆ ವ್ಯಾಪಿಸಿಕೊಳ್ಳುತ್ತೆ ಬೆಂಕಿ. ಲಾರಿಯ ಮುಂಭಾಗಕ್ಕೂ ಕೂಡ ಬೆಂಕಿ ಹೊತ್ತಿಕೊಳ್ಳುತ್ತೆ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಬಸ್ನಲ್ಲಿ 8 ಮಂದಿ ಸಜೀವ ದಹನವಾಗ್ತಾರೆ. ಲಾರಿ ಚಾಲಕನು ಕೂಡ ಇದರಲ್ಲಿ ಈ ಭೀಕರ ದುರಂತದಲ್ಲಿ ಸಾವನ್ನಪ್ತಾನೆ. ಲಾರಿ ಚಾಲಕನ ನಿರ್ಲಕ್ಷ್ಯ ಅಂತೇಳಿ ಹೇಳ್ತಾ ಇದ್ದಾರೆ. ಲಾರಿ ಚಾಲಕ ಡಿವೈಡರ್ ಅನ್ನ ದಾಟಿ ಪಕ್ಕದ ರೋಡಿಗೆ ಬಂದ ಕಾರಣದಿಂದಾಗಿ ದುರಂತ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಪಾಯಿಂಟ್ ಟು ಪಾಯಿಂಟ್ ನೋಡಿ, ಟೈಮ್ ಬೈ ಟೈಮ್ ನಾವು ನೋಡೋಣ ಹೆಂಗಾಯ್ತು ಅಂತೇಳಿ. 8:45ಕ್ಕೆ ಆನಂದರಾವ್ ಸರ್ಕಲ್ ನಿಂದ ಆ ಬಸ್ ಹೊರಡುತ್ತೆ. 2 ಗಂಟೆ 5 ನಿಮಿಷಕ್ಕೆ ಗೊರ್ಲತ್ತು ಬಳಿ ಭೀಕರ ಅಪಘಾತ ಸಂಭವಿಸುತ್ತೆ. ಸಾವಿನ ಸವಾರಿ. ಈ ನಡುವೆ ಅವರೆಲ್ಲರೂ ಕೂಡ ನಾವು ಹೋಗಬೇಕಾದ ಡೆಸ್ಟಿನೇಷನ್ ನಾವು ತಲುಪ್ತೀವಿ ಅಂತೇಳಿ ಅಂದ್ಕೊಂಡಿದ್ರು. ಅವರೆಲ್ಲರೂ ಕೂಡ ಈ ಚಳಿಯ ನಡುವೆ ಆ ಸ್ಲೀಪರ್ ಬಸ್ ನಲ್ಲಿ ನಿದ್ದೆ ಮಾಡ್ತಾ ಇದ್ರು. ಆದ್ರೆ ಅವರು ಹೋಗುವ ದಾರಿ ಮಸಣದ ಕಡೆಗೆ ಅಂತೇಳಿ ಅವರಿಗೆ ಗೊತ್ತಿರಲಿಲ್ಲ. 2 ಗಂಟೆ 5 ನಿಮಿಷದ ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡು ದಗದಗಿಸುತ್ತೆ ಬಸ್ಸು. ಕ್ಷಣ ಮಾತ್ರದಲ್ಲಿ ಕೆಲವೇ ನಿಮಿಷಗಳಲ್ಲಿ ಆ ಬಸ್ಸು ಸಂಪೂರ್ಣವಾಗಿ ಸುಟ್ಟು ಕರಕಲಾಗುತ್ತೆ. ಬೆಂಗಳೂರಿನತ್ತ ಬರ್ತಾ ಇದ್ದಂತ ಕಂಟೈನರ್ ಲಾರಿ ಅದು. ಆ ಲಾರಿ ಎದುರುಗಡೆಯಿಂದ ಬಂದು ಆ ಡಿವೈಡರ್ ಅನ್ನ ದಾಟಿ ಬಸ್ಗೆ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದ ಪರಿಣಾಮ ಬಸ್ಸು ಸಂಪೂರ್ಣವಾಗಿ ಸುಟ್ಟು ಕ್ಷಣ ಮಾತ್ರದಲ್ಲಿ ಭಸ್ಮವಾಗುತ್ತೆ. ಯಾರೊಬ್ಬರು